ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಸರ್ವ ದೃಷ್ಟಿ ದೋಷ ನಿವಾರಣಾ ತಂತ್ರವನ್ನ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಮಾಡೋದು ಬಹಳ ಸುಲಭ. ಇದನ್ನ ಮಾಡೋದ್ರಿಂದ ಸರ್ವ ದೃಷ್ಟಿಗಳು ನಿವಾರಣೆಯಾಗಿ ನಿಮಗಾಗ್ಲಿ ಅಥವಾ ನಿಮ್ಮ ಮನೆಗಾಗ್ಲಿ ಹಾಕಿದ್ರೆ ಖಂಡಿತವಾಗಿ ನಿವಾರಣೆ ಆಗುತ್ತೆ. ಐಶ್ವರ್ಯವನ್ನ ಆಕರ್ಷಿಸಬಹುದು. ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೆ ಅದನ್ನ ಕೂಡ ತಪ್ಪಿಸಬಹುದು. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಅಮಾವಾಸ್ಯ ದಿನ ಅಥವಾ ಅಷ್ಟಮಿಯ ದಿನ ಒಂದು ಬೂದಿ ಕುಂಬಳವನ್ನ ತಂದು ಅದನ್ನ ಮಧ್ಯಕ್ಕೆ ಕತ್ತರಿಸಿ ಮಧ್ಯೆ ಇರುವ ತಿರಳನ್ನ ತೆಗೆದು ಅದಕ್ಕೆ ಎಣ್ಣೆಯನ್ನ ಹಾಕಿ ಮತ್ತೆ ಬೂದಿಕಾಯಿಯ ಬಿಳಿ ಭಾಗದ ಮೇಲೆ ಕಟ್ ಮಾಡಿರ್ತೀರಲ್ಲ, ಆ ಬಿಳಿ ಭಾಗದ ಮೇಲೆ ಎಳ್ಳನ್ನ ಉದುರಿಸಿ ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿ ಪೂಜೆಯನ್ನ ಮಾಡಿ ದೀಪವನ್ನು ಹಚ್ಚಿ ಮನೆಯ ಹೊರಗಡೆ ಇದನ್ನು ಹಚ್ಚಬೇಕು. ಮನೆ ಒಳಗಡೆ ಹಚ್ಚಬಾರದು. ಮನೆಗೆ ನಿವಾಳಿಸಿ ಹೊಸ್ತಿಲಿನ ಆ ಕಡೆ ಈ ಕಡೆ ಬಲಭಾಗ ಎಡಭಾಗದಲ್ಲಿ ಇಟ್ಟರೆ ಖಂಡಿತವಾಗಿ ನಿಮಗೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಈ ದೀಪವನ್ನು ಹಚ್ಚುವಾಗ ಓಂ ಕಾಲಭೈರವಾಯ ನಮಃ ಅಂತ ಹೇಳ್ಕೊಂಡು ಹಚ್ಚೋದ್ರಿಂದ ಶ್ರೀ ಕಾಲಭೈರವನ ಸಂಪೂರ್ಣ ಕೃಪಾಶೀರ್ವಾದವನ್ನ ಕೂಡ ಪಡ್ಕೊಳ್ಳಬಹುದು. ಎಳ್ಳನ್ನ ಹಾಕೋದ್ರಿಂದ ಪಿತೃಗಳ ಆಶೀರ್ವಾದವನ್ನ ಕೂಡ ನೀವು ಪಡ್ಕೊಳ್ಳಬಹುದು. ಈ ಒಂದು ಸಣ್ಣ ಉಪಾಯವನ್ನ ಮಾಡಿ ನೋಡಿ, ಇದರ ಪ್ರತಿಫಲವನ್ನ ಕಂಡುಕೊಳ್ಳಿ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.